ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ನಮ್ಮ ಹಸ್ಬೆಂಡ್ದು ಬರ್ತ್ಡೇ ಲಾಗ್ ಆಗಿರುತ್ತೆ. ಅಂದರೆ ಅವತ್ತಿನ ದಿನ ಏನೆಲ್ಲ ರೆಸಿಪೀಸ್ಗಳು ಮಾಡಿದ್ದೆ, ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಈಗ ಬಂದುಬಿಟ್ಟು ಫಸ್ಟು ಯಾವುದಾದ್ರೂ ಒಂದು ಸ್ವೀಟನ್ನು ಮಾಡೋಣ ಅಂಥೇಳಿ, ಕಡಿಮೆ ಸಮಯದಲ್ಲಿ ಆಗಬೇಕು, ಹಾಗೆ ಟೇಸ್ಟಿಯಾಗಿರಬೇಕು, ಆ ಥರದ್ದೊಂದು ರೆಸಿಪಿ ಮಾಡೋಣ ಅಂಥೇಳಿ ಒಂದು ಅರ್ಧ ಲೀಟ್ರಿಗಿನ್ನ ಸ್ವಲ್ಪ ಜಾಸ್ತಿ ಹಾಲನ್ನು ಹಾಕ್ಬಿಟ್ಟು ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಸಹ ಮಿಕ್ಸ್ ಮಾಡಿದ್ದೀನಿ, ಬರೀ ಹಾಲು ಗಟ್ಟಿ ಹಾಲೇನು ಹಾಕಿಲ್ಲ. ಅದಕ್ಕೆ ಈಗ ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನು ಒಂದೆರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನು ತಗೊಂಡು ಈ ರೀತಿ ನೀರಾದರೂ ಹಾಕ್ಬೋದು ಅಥವಾ ಹಾಲಾದರೂ ಹಾಕ್ಬೋದು. ಮಿಕ್ಸ್ ಮಾಡಿಬಿಟ್ಟು ಹಾಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಬಿಸಿ ಆಗಬೇಕು. ಈಗ ಹಾಲು ಕುದೀತಾ ಇದೆ ಅನ್ಬೇಕಾದ್ರೆ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಸ್ಟರ್ಡ್ ಪೌಡ್ರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಕಡಿಮೆ ಸಮಯದಲ್ಲಾಗುತ್ತೆ, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್. ಇದು ಈಗ ಹಾಲ್ಗೆ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಅದು ಹಾಕಿದ ತಕ್ಷಣ ಈ ರೀತಿಯಾಗಿ ಥಿಕ್ನೆಸ್ ಬರುತ್ತೆ ನೋಡಿ, ಕಲರು ಚೇಂಜ್ ಆಗುತ್ತೆ, ಹಾಗೆ ಕ್ರೀಮಿ ಸ್ಟ್ರೆಚರ್ ಬರುತ್ತೆ, ಕ್ರೀಮಿಯಾಗಿ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲಿ ಅದಕ್ಕೆ ನೋಡಿ ಈ ರೀತಿಯಾಗಿ ಕುದೀತಾ ಇದೆ ಅನ್ಬೇಕಾದ್ರೆ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮ್ಮಿಷ್ಟ, ಅಂದರೆ ಸ್ವೀಟ್ ಜಾಸ್ತಿ ಇಷ್ಟಪಡೋದಾದರೆ ಜಾಸ್ತಿ, ಕಡಿಮೆ ಅಂದರೆ ಕಡಿಮೆ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ಮಾಗಿ ಹಾಕ್ಕೊಂಡಿದ್ದೀನಿ ಸಕ್ಕರೆನ. ಸಲ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ, ಸಕ್ಕರೆ ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಅಂತ. ಕಮ್ಮಿ ಇತ್ತು ಅಂದರೆ ಇನ್ನೊಂದು ಸರಿ ಹಾಕ್ಕೋಬೋದು. ಈಗ ಸಕ್ಕರೆ ಹಾಕ್ಬಿಟ್ಟು ಅದು ಕರಗೋ ಅಷ್ಟರಲ್ಲಿ ಈ ರೀತಿ ಬ್ರೆಡ್ಡನ್ನು ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಪೀಸ್ ಬ್ರೆಡ್ಡಲ್ಲಿ 4 ಭಾಗ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಇದು ಗೋಧಿ ಬ್ರೆಡ್ಡು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೈದಾ ಅಷ್ಟೊಂದು ಒಳ್ಳೆಯದಲ್ಲ ಅಲ್ಲವ ಆರೋಗ್ಯಕ್ಕೆ. ಹಾಗಾಗಿ ನನಗೆ ಅವತ್ತು ಮಳೆ ಹಿಡ್ಕೊಂಡಿತ್ತು, ತುಂಬ ದೂರ ಹೋಗೋದಕ್ಕಾಗಲಿಲ್ಲ. ಹಾಗೆ ನಿಯರ್ ಬೈಯಲ್ಲೇ ಸಿಗುತ್ತೆ, ನಿಯರಲ್ಲಿ ಯಾವ್ದು ಸಿಗುತ್ತೋ ಅದೇ ಬ್ರೆಡ್ಡನ್ನು ತೊಗೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಮೈದಾನ ಹಾಕಿರೋಂಥ ಬ್ರೆಡ್ಡನ್ನು ಬಳಸ್ತಾ ಇದ್ದೀನಿ. ಗೋಧಿದಾದರೆ ಆರೋಗ್ಯಕ್ಕೆ ಒಳ್ಳೆಯದು, ಟೇಸ್ಟೂ ಚೆನ್ನಾಗಿ ಬರುತ್ತೆ. ಈಗ ಈ ರೀತಿಯಾಗಿ ಒಂದು 8 ಪೀಸು ಬ್ರೆಡ್ಡನ್ನು ನಾನು ಈ ರೀತಿಯಾಗಿ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನೋಡಿ ಇದು ಈ ರೀತಿಯಾಗಿ ಆಗಿರುತ್ತೆ. ಇದಕ್ಕೆ ಲಾಸ್ಟಲ್ಲಿ ನೀವು ಏಲಕ್ಕಿ ಪುಡಿ ಸಹ ಸೇರಿಸ್ಬೋದು. ನಾನು ಇಲ್ಲಿ ಏಲಕ್ಕಿ ಎಸೆನ್ಸನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕು, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಎಸೆನ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಇದು ಈ ಕಡೆ ಹಿಡಿದ್ರೆ ಈ ರೀತಿಯಾಗಿ ವೈಟಾಗಿ ಕಾಣಿಸ್ತಾ ಇತ್ತು, ಆ ಕಡೆಯಿಂದ ಕ್ಯಾಮ್ರಾ ಹಿಡಿದ್ರೆ ಕರೆಕ್ಟಾಗಿ ಕಾಣಿಸ್ತಾ ಇತ್ತು ಕಲ್ಲರು. ನೋಡಿ, ಇದು ಒರಿಜಿನಲ್ ಕಲರ್, ಈ ಕಲರ್ ಇರುತ್ತೆ. ಈಗ ಇದು ರೆಡಿ ಆಯಿತು. ಈಗ ನಾನು ಬ್ರೆಡ್ಡನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬ್ರೆಡ್ ಪೀಸಸ್ನ ಒಂದು ಲೇಯರ್ ಆಗಿ ಇದು ಜೋಡಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ಆದ್ರೂ ಇದು ಎಡ್ಜಸ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಸಹ ಬ್ರೆಡ್ಡಿಂದ ಎಡ್ಜಸ್ ಎಲ್ಲ ಕಟ್ ಮಾಡಿ ಬರೀ ಅಂದರೆ ಒಳಗಡೆ ಇರೋಂಥದ್ದನ್ನು ಮಾತ್ರ ಹಾಕ್ಕೋಬೋದು, ಸೈಡ್ಸ್ ಎಲ್ಲ ಕಟ್ ಮಾಡಿ. ಬಟ್ ನಾನು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಸೈಡ್ ಏನು ಕಟ್ ಮಾಡೋದಕ್ಕೆ ಹೋಗಿಲ್ಲ, ಬ್ರೆಡ್ಡಲ್ಲಿ ಹಾಗೇ ಹಾಕಿದ್ದೀನಿ. ಈಗ ಬಿಸಿ ಆಗಿರೋ ಅಂಥದ್ದನ್ನೇ ಹಾಕಬೇಕು. ತಣ್ಣಗೆ ಹಾಕಿದ್ರೆ ಬ್ರೆಡ್ ಹೀರ್ಕೊಳ್ಳಲ್ಲ ಅಲ್ವಾ, ಹಾಗಾಗಿ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಬಿಸಿ ಬಿಸಿ ಕಸ್ಟರ್ಡ್ನೇ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಲೇಯರ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಕಸ್ಟರ್ಡ್ ಹಾಕಿ ಮತ್ತು ಇನ್ನೊಂದು ಲೇಯರು ಬ್ರೆಡ್ಡನ್ನು ಹಾಕಿ ಮತ್ತೆ ಅದ್ರ ಮೇಲೆ ಕಸ್ಟರ್ಡ್ ಹಾಕ್ತಾಯಿದ್ದೀನಿ. ಅಂದರೆ ನಿಮ್ಗೆ ಎಷ್ಟು ಲೇಯರ್ ಬೇಕೋ ಆ ರೀತಿಯಾಗಿ ಹಾಕ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಕಡಿಮೆ ಟೈಮಲ್ಲೇ ಆಗೋಗುತ್ತೆ. ಇದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೋಬೇಕು. ಈಗ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಈಗಲೇ ಡ್ರೈ ಫ್ರೂಟ್ಸ್ನ ಇನ್ನು ಹಾಕೋದಕ್ಕೆ ಹೋಗಲ್ಲ, ಅಂದರೆ ತಿನ್ನಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಟು ಸೈಡಿಗೆ ತೆಗೆದ್ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತೀನಿ. ಈಗ ಅದನ್ನು ಫ್ರಿಜ್ಜಲ್ಲಿಟ್ಟೆ ತಣ್ಣಗಾಗಲಿ ಅಂತೇಳಿ. ಈಗ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಬಳಸ್ಕೋಬೋದು. ನಾನಿಲ್ಲಿ ಗೋಡಂಬಿ ಬಾದಾಮಿನ ಬಳಸಿದ್ದೀನಿ, ಜೊತೆಗೆ ಸ್ವಲ್ಪ ಟೂಟಿ ಫ್ರೂಟಿನೂ ಹಾಕ್ತೀನಿ ಲಾಸ್ಟಲ್ಲಿ. ಈಗ ಅದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಟಿದ್ದಾಯಿತು. ಸ್ವಲ್ಪ ಕಬಾಬ್ ಮಾಡೋಣ ಅಂಥೇಳಿ, ಅದು ಸ್ವಲ್ಪ ನೆನಿಬೇಕಲ್ವ ಚಿಕನ್ನು, ಹಾಗಾಗಿ ಕಬಾಬ್ಗೋಸ್ಕರ ಚಿಕನ್ನ ಈ ರೀತಿ ನೆನೆಸಿಡ್ತಾ ಇದ್ದೀನಿ. ಅದಕ್ಕೆ ಏನಿಲ್ಲ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಶಿನ ಪುಡಿ, ಜೊತೆಗೆ ಒಂದು ಮೊಟ್ಟೆ ಹಾಕ್ಬಿಟ್ಟು ಕಬಾಬ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದೆಲ್ಲ ಚಿಕನ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಟೆ, ಲಾಸ್ಟಲ್ಲಿ ಹಾಕ್ಕೊಡೋಣ ಕಬಾಬು ಅಂತ. ಈಗ ಬಿರಿಯಾನಿ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದ ನಂತರ, ಜೊತೆಗೆ ಟೊಮೊಟೊನೂ ಅಷ್ಟೇ 2 ಟೊಮೊಟೊನೂ ತೊಗೊಂಡಿದ್ದೀನಿ, ಅದನ್ನು ಅಷ್ಟೇ ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು ಟೊಮೊಟೊದು, ಅಲ್ಲಿ ತನಕ ಫ್ರೈ ಮಾಡಿಬಿಟ್ಟು ಜೊತೆಗೆ ಸ್ವಲ್ಪ ಪುದೀನ ಜೊತೆಗೆ ಕೊತ್ತಂಬರಿನೂ ಸಹ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಖಾರದ ಪುಡಿನ ಬಳಸ್ತೀನಿ. ನಿಮಗೆ ಖಾರದ ಪುಡಿ ಇಷ್ಟ ಇಲ್ಲ ಅನ್ನೋದಾದರೆ
ಈಗ ಈರುಳ್ಳಿ ಹಾಕಿದ್ವಲ್ಲ ಆವಾಗಲೇ ಹಸಿಮೆಣ್ಸಿಕಾಯಿ ಹಾಕ್ಕೊಬಿಟ್ಟು ಫ್ರೈ ಮಾಡ್ಕೋಬೇಕು. ಖಾರದ ಪುಡಿ ಬೇಡ ಆ ಥರ ಅಂದರೆ ಗ್ರೀನ್ ಕಲರ್ ಇಷ್ಟಪಡ್ತೀರ ಅನ್ನೋದಾದರೆ ಆ ಟೈಮಲ್ಲಿ ನೀವು ಹಸಿಮೆಣ್ಸಿಕಾಯಿನ ಬಳಸ್ಬೋದು. ಇನ್ನು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಪುದೀನ 4 ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಹಸಿ ತೆಂಗಿನಕಾಯಿ ತುರಿನ ಒಂದು ಬೌಲ್ನಷ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ಇದಕ್ಕೆ ಒಣಕೊಬ್ಬರಿ ಯೂಸ್ ಮಾಡಲ್ಲ, ಚೆನ್ನಾಗಿ ಬರೋಲ್ಲ ಒಣಕೊಬ್ಬರಿ ಯೂಸ್ ಮಾಡಿದರೆ. ಹಾಗಾಗಿ ಹಸಿ ತೆಂಗಿನಕಾಯಿನೇ ಬಳಸಬೇಕಾಗುತ್ತೆ. ಅದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ ಇಷ್ಟನ್ನು ಹಾಕಿ ಸ್ಟವ್ ಆಫ್ ಮಾಡಿಬಿಟ್ಟು ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿನ ಹಾಕಬೇಕಾಗುತ್ತೆ. ಅಂದರೆ ಅದ್ರ ಬಿಸಿಲೇ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಇದಾಗುತ್ತೆ. ಹಾಗಾಗಿ ಇಷ್ಟೇ ಫ್ರೆಂಡ್ಸ್, ಬಿರಿಯಾನಿ ಮಸಾಲೆ ತುಂಬ ರುಚಿಯಾಗಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಅಂದರೆ ಇದಕ್ಕೇನು ಚಕ್ಕೆ, ಲವಂಗ ಅದನ್ನೆಲ್ಲ ರುಬ್ಬೋದಕ್ಕೆ ಹಾಕಲ್ಲ, ಒಗ್ಗರಣೆಗೆ ಬಳಸ್ತೀನಿ. ಹಾಗಾಗಿ ರುಬ್ಬೋದಕ್ಕೆ ಚಿಕನ್ ಮಸಾಲ, ಧನಿಯಾ ಪುಡಿ ಅದೇನೂ ಯೂಸ್ ಮಾಡಿಲ್ಲ. ಓನ್ಲಿ ಗರಂ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡ್ರು ಇಷ್ಟನ್ನು ಮಾತ್ರ ಯೂಸ್ ಮಾಡಿದ್ದೀನಿ ಅಷ್ಟೇ. ಈಗ ಮಸಾಲೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ, ಅದು ಪೂರ್ತಿ ತಣ್ಣಗಾಗಲಿ ಅಂತ. ಅದು ತಣ್ಣಗಾಗೋ ಅಷ್ಟರಲ್ಲಿ ಬಿರಿಯಾನಿಗೆ ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ. ಮೊದಲಿಗೆ ಒಂದು ಸ್ಪೂನ್, 1.5 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡೆ. ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆ ಐಟಮ್ ಎಲ್ಲ ಹಾಕಿದ್ದೀನಿ. ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ ಮತ್ತು ಅನಾನಸು ಬರುತ್ತಲ್ಲ ಅದು ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಸೇರಿಸ್ಬಿಟ್ಟು ಅದು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಉದ್ದುದ್ದ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಒಂದು ಹಾಕ್ಕೊಂಡಿದ್ದೀನಿ. ಅಂದರೆ ದೊಡ್ಡದಾದರೆ ಒಂದು ಹಾಕ್ಕೊಳ್ಳಿ, ಚಿಕ್ಕದಾದರೆ 2 ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಸ್ವಲ್ಪ ಅಲ್ಲಿ ಮಸಾಲೆಗೂ ಹಾಕ್ಕೊಂಡಿದ್ವಿ ಪುದೀನ ಮತ್ತು ಕೊತ್ತಂಬರಿ ರುಬ್ಬೋದಕ್ಕೆ. ಇಲ್ಲಿ ಒಗ್ಗರಣೆಗೂ ಸ್ವಲ್ಪ ಫ್ಲೇವರ್ಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲೂ ಸ್ವಲ್ಪ ಪುದೀನ, ಕೊತ್ತಂಬರಿನ ಬಳಸ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಈಗಲೇ ಸೇರಿಸಿದ್ದೀನಿ, ಪುದೀನ, ಕೊತ್ತಂಬರಿನ. ಅದು ಸ್ವಲ್ಪ ಫ್ರೈ ಆದ ನಂತರ ಈಗ ಜೊತೆಗೆ ಟೊಮೊಟೊನ ಸೇರಿಸ್ಕೊಳ್ತೀನಿ. ಅಲ್ಲಿ 2 ಟೊಮೊಟೊನ ರುಬ್ಬೋದಕ್ಕೆ ಹಾಕಿದ್ದೆ, ಇಲ್ಲಿ 1 ಟೊಮೊಟೊನ ಹಾಕ್ತಾಯಿದ್ದೀನಿ. ಇಷ್ಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನೂ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಅರ್ಧ kg ಚಿಕನನ್ನು ನಾನು ಇದಕ್ಕೆ ಬಳಸ್ತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಅರಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಉಪ್ಪು, ಅರಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚಿಕನ್ನ ಇಲ್ಲೇ ಮೇಯ್ನು, ಹಸಿ ಸ್ಮೆಲ್ಲೆಲ್ಲ ಬರದೇ ಇರಬೇಕು. ಅಂದರೆ ನಾವು ಎಷ್ಟು ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನು ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರಲ್ಲೇ ಸ್ಕಿಪ್ ಆಗಿದೆ, ಅದನ್ನು ಸಹ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಉಪ್ಪು, ಅರಶಿನ ಪುಡಿ ಹಾಕಿ ಫ್ರೈ ಆದ ನಂತರ ತಿರ್ಗಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಚಿಕನ್ನಲ್ಲಿ ನೀರಿನ ಅಂಶ ಬಿಡಬೇಕು. ಚಿಕನ್ನು ಎಣ್ಣೆಲಿ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2 ಸ್ಪೂನಷ್ಟು ಮೊಸರನ್ನ ಬಳಸಿದ್ದೀನಿ. ಮೊಸರನ್ನ ಬಳಸೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿ ಬೇಯುತ್ತೆ, ಅನ್ನದ ಜೊತೆ ತಿನ್ನೋದಕ್ಕೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು 2 ಸ್ಪೂನು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಚಿಕನ್ ಎಲ್ಲ ಫ್ರೈ ಆದ ನಂತರ ಈಗ ನಾನು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮಸಾಲೆ ಹಾಕಿದ ಮೇಲೆ ನಾವು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಏನಿಲ್ಲ. ಯಾಕೆ ಹೇಳಿ, ಇಲ್ಲಿ ಮುಂಚೆನೇ ನಾವೆಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ಹಸಿ ಸ್ಮೆಲ್ ಏನೂ ಇರಲ್ಲ ಇಲ್ಲಿ. ಹಾಗಾಗಿ ಮತ್ತೆ ಮಸಾಲೆನ ಉರಿಯೋ ಅವಶ್ಯಕತೆ ಇಲ್ಲ. ಅದು ಹಾಕಿದ ತಕ್ಷಣ ಒಂದು ಕುದಿ ಬಂದರೆ ಸಾಕು. ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಬಳಸ್ತಾ ಇದ್ದೀನಿ. ಇಲ್ಲಿ ನಾನು 2.5 ಗ್ಲಾಸ್ನಷ್ಟು ಅಕ್ಕಿನ ಬಳಸಿದ್ದೆ, 5 ಗ್ಲಾಸ್ನಷ್ಟು ನೀರನ್ನು ಬಳಸಿದ್ದೀನಿ. ಅಂದರೆ ಮಸಾಲೆಗೆ ಸ್ವಲ್ಪ ನೀರಿರೋದ್ರಿಂದ ನೋಡಬೇಕಾದ್ರೆ ಸ್ವಲ್ಪ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಅಂದರೆ ಮಸಾಲೆ ರುಬ್ಬೋದಕ್ಕೆಲ್ಲ ಹಾಕ್ಕೊಂಡಿರ್ತೀವಲ್ಲ ಸ್ವಲ್ಪ, ಹಾಗಾಗಿ ನೋಡಿ ಈಗಲೇ ಎಷ್ಟಿದೆಯಲ್ವ, ಹಾಗಾಗಿ ಅಕ್ಕಿ ಜೊತೆಲಿ ಸ್ವಲ್ಪ ನೀರೆಲ್ಲ ಬಂದಿರುತ್ತೆ. ಒಂದು 5 ಲೋಟಕ್ಕೆ ಒಂದು 4 ಲೋಟ ನೀರು ಹಾಕಿದ್ರೆ ಸಾಕಾಗುತ್ತೆ. ಅಂದರೆ 2.5 ಲೋಟ ತಗೊಂಡಿದ್ನಲ್ವ ಅಕ್ಕಿ, ಅದಕ್ಕೆ ನಾನು 4 5 ಹಾಕಿಲ್ಲ, 5ಕ್ಕಿಂತ ಸ್ವಲ್ಪ ಕಮ್ಮಿ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಸಲ ಲಾಸ್ಟಲ್ಲೆಲ್ಲ ಮಿಕ್ಸ್ ಮಾಡಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು, ಬೇಕಿದ್ದರೆ ನೀವು ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು. ಅದನ್ನು ನೀರು ಹಾಕಿದ ತಕ್ಷಣ ಹಾಗೇ ಮುಚ್ಚಕ್ಕೆ ಹೋಗಬೇಡಿ. ಯಾಕೆಂದರೆ ಕೆಳಗಡೆ ಎಲ್ಲ ಅನ್ನ ಇರುತ್ತೆ, ಮೇಲ್ಗಡೆ ಎಲ್ಲ ಮಸಾಲೆ ತೇಲಿರುತ್ತೆ. ಹಾಗಾಗಿ ಅದು ಒಂದು ಕುದಿ ಬಂದ ನಂತರ ನೀವು ಮುಚ್ಚಳನ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿಯಾಗುತ್ತೆ. ಇನ್ನು ಬಿರಿಯಾನಿ ಎಲ್ಲ ಆಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ರೆಡಿ ಮಾಡ್ಕೊಬಿಡೋಣ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲೇ ಹಾಲಲ್ಲೇ ರೆಡಿ ಮಾಡೋಣ ಅಂಥೇಳಿ ಸೋಪನ್ನೆಲ್ಲ ಸೈಡಿಗೆ
ಇಡ್ತಾಯಿದ್ದೀನಿ. ಆದರೆ ಇದು ಸರ್ಪ್ರೈಸಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಸಂಜೆ ಆಗಿರೋದ್ರಿಂದ ಕ್ಯಾಂಡಲ್ ಲೈಟ್ ಡಿನ್ನರ್ ಆಗಿರೋದ್ರಿಂದ ನಮ್ಮ ಮನೆಯವರು ಇದ್ರಲ್ವ, ಹಾಗಾಗಿ ಅವ್ರ ಹೆಲ್ಪ್ ತಗೊಂಡೆ ಮಾಡ್ತಾಯಿದ್ದೀನಿ. ಸರ್ಪ್ರೈಸ್ ಏನಿಲ್ಲ, ಅಂದರೆ ಕೊನೆ ತನಕ ಏನು ಮಾಡ್ತಾಳೆ ಅಂತ ಅವ್ರು ಗೆಸ್ ಮಾಡಿರಲಿಲ್ಲ. ಲಾಸ್ಟಲ್ಲಿ ಗೊತ್ತಾಯಿತು. ಇಷ್ಟೇ ಊಟ ಅಷ್ಟೇ ಅಂತ ಅಂದ್ಕೊಂಡ್ರು. ಈಗೇನು ಇದು ನಾನು ಸೋಫಾ ಎಲ್ಲ ಈಚೆ ಸರಿಸ್ತಾ ಇದ್ನಲ್ಲ, ಅವಾಗ ಕೇಳಿದ್ರು ಏನು ಮಾಡ್ತಾ ಇದೀಯಾ ಅಂತ. ಹಾಗಾಗಿ ಕ್ಯಾಂಡಲ್ ಲೈಟ್ ಡಿನ್ನರು ಅಂದೆ. ಹಾಗಾಗಿ ಅವರು ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ಕೊಟ್ರು. ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇನ್ನು ನಮ್ಮ ಮನೆಯವರು ಅಷ್ಟೇ, ಯಾವಾಗಲೂ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಅವ್ರು ಇಷ್ಟನೇ ಪಡಲ್ಲ. ಮಕ್ಳದ್ದು ಮಾತ್ರ ಮಾಡೋಣ ಅಂತಾರೆ. ಬಟ್ ನಾನು ಏನೋ ನನಗೊಂಥರ ಖುಷಿ, ಅಂದರೆ ನನ್ನ ತಮ್ಮ ಅವರು ಕೇಕ್ ಕಟ್ ಮಾಡಿಸೋರು. ಹಾಗಾಗಿ ಏನು ಸೆಲೆಬ್ರೇಷನ್ ಅಂತೇನಿಲ್ಲ, ಒಂದು ಕೇಕ್ ಅಟ್ಲೀಸ್ಟ್ ಒಂದು ಕೇಕ್ ಆದರೂ ಕಟ್ ಮಾಡ್ತಾರೆ ಅವ್ರ ಬರ್ತಡೇಲಿ. ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದರು. ಅವ್ರಿಗೆ ಇಷ್ಟವಾಗಿರೋಂಥ ತಿಂಡಿನ ಮಾಡಿಕೊಟ್ಟಿದ್ದೆ, ತಿಂದು ದೇವಸ್ಥಾನಕ್ಕೆ ಹೋಗಿ ಬಂದರು. ಹಾಗೇ ಒಂದು ಜರ್ಕಿನು ಮತ್ತು ಒಂದು ಟೀ ಶರ್ಟ್ನ ನಾನು ಈ ಸರಿ ಗಿಫ್ಟಾಗಿ ಕೊಟ್ಟೆ. ಅದನ್ನೇ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದರು. ಇನ್ನು ಎಲ್ಲನೂ ರೆಡಿ ಮಾಡಿದ್ದಾಯಿತು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ. ಈ ರೀತಿಯಾಗಿ ಮಾಡಿದ್ದೀನಿ. ನನ್ನ ಮಗಳಂತೂ ಡ್ಯಾನ್ಸ್ ಮಾಡ್ತಾಯಿದ್ಲು, ನೀವೇ ನೋಡಿದ್ರಲ್ವ. ಅವಳಿಗಂತೂ ತುಂಬ ಅಂದರೆ ತುಂಬಾ ಖುಷಿ. ನನ್ನ ಮಗನೂ ಅಷ್ಟೇ, ಇಬ್ಬರು ಮಕ್ಕಳು ಅಷ್ಟೇ ತುಂಬಾ ಖುಷಿಪಟ್ಟರು. ಏನೋ ಒಂಥರ ಸ್ಪೆಷಲಾಗಿತ್ತಲ್ವ ಅವ್ರಿಗೆ, ಹಾಗಾಗಿ ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಅವನೇ ಎಲ್ಲ ತಗೊಬಂದು ಜೋಡಿಸ್ತಾ ಇದ್ದಾನೆ. ನಾನು ಇದೆಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಕಬಾಬ್ ಹಾಕೋಣ ಅಂತ ಹೋದೆ. ಅಂದರೆ ಮುಂಚೆನೇ ಹಾಕಿಟ್ರೆ ಚೆನ್ನಾಗಿರಲ್ಲ, ತಣ್ಣಗಾದರೆ. ಬಿಸಿ ಬಿಸಿ ಕಬಾಬ್ ಆದರೆ ಚೆನ್ನಾಗಿರುತ್ತೆ ಅಂಥೇಳಿ ಬಿರಿಯಾನಿ ಎಲ್ಲ ಆಗಿತ್ತಲ್ವ, ಹಾಗಾಗಿ ಲಾಸ್ಟಲ್ಲಿ ಕಬಾಬ್ನ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳು ಅಷ್ಟೇ, ನಮ್ಮ ಮನೇಲಿ ಸಾಂಬಾರಿಗೆ ಹಾಕಿರೋ ಪೀಸನ್ನು ಅಷ್ಟೊಂದು ತಿನ್ನೋದಿಲ್ಲ, ಇಷ್ಟಪಟ್ಟು ತಿನ್ನಲ್ಲ ಮಕ್ಕಳು. ಈ ಥರ ಡ್ರೈ ಚಿಕನ್ ಆದರೆ ಚೆನ್ನಾಗಿ ತಿಂತಾರೆ. ಹಾಗಾಗಿ ಬೆಳಗ್ಗೆ ಮತ್ತೆ ನಾವು ತಿನ್ನಲ್ಲ ನೆಕ್ಸ್ಟ್ ಡೇ, ಶುಕ್ರವಾರ ಆಗಿರುತ್ತಲ್ವ. ಹಾಗಾಗಿ ಅದಕ್ಕೆ ಎಷ್ಟು ಲೈಟಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಬಿರಿಯಾನಿನೂ ಅಷ್ಟೇ, ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು, ಉದ್ದುದ್ರಾಗಿತ್ತು, ಸಾಫ್ಟಾಗಿತ್ತು. 1 kg ಚಿಕನ್ನಲ್ಲಿ ಅರ್ಧ kg ಕಬಾಬ್ ಮಾಡಿ ಅರ್ಧ kg ಬಿರಿಯಾನಿನ ಮಾಡಿದ್ದೆ. ಇನ್ನು ನನ್ನ ತಮ್ಮರು ಅವರು ಶ್ರಾವಣ ಮಾಸ ಆಗಿರೋದ್ರಿಂದ, ಶ್ರಾವಣ ಮಾಸದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು. ಹಾಗಾಗಿ ಅವರು 41 ದಿನ ತಿನ್ನಂಗಿಲ್ಲ ಅಂತ ಹೇಳಿದ್ರಲ್ವ, ಅವರು ತಿನ್ನಂಗಿರಲಿಲ್ಲಲ್ವ, ಹಾಗಾಗಿ ಕಡಿಮೆ ಕ್ವಾಂಟಿಟಿಲಿ ಮಾಡಿದ್ದೀನಿ. ಇನ್ನು ಇವತ್ತಿನ ಸ್ಪೆಷಲ್ಲಾಗಿ ನಾನು ಬಿರಿಯಾನಿ ಮತ್ತು ಒಂದು ಥರದ್ದು ಸ್ವೀಟು, ಕಬಾಬು, ಜೊತೆಗೆ ಮೊಸರು ಬಜ್ಜಿ, ಲಾಸ್ಟಲ್ಲಿ ಸ್ವಲ್ಪ ಜೀರ್ಣಕ್ರಿಯೆಗೆ ಅಂತ ಟೊಮೊಟೊ ರಸಮ್ ಮಾಡಿದ್ದೆ. ಅಂದರೆ ಮೆಣಸು ಜೀರಿಗೆ ಹಾಕಿ ಟೊಮೊಟೊ ರಸಮ್ ಮಾಡಿದ್ದೆ. ಜೊತೆಗೆ ಸ್ವಲ್ಪ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಇಷ್ಟನ್ನು ರೆಡಿ ಮಾಡಿದ್ದೆ. ಇದು ಬಂದುಬಿಟ್ಟು ಇನ್ನು ಫಸ್ಟ್ ಟೈಮು ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ನ ನಮ್ಮ ಮನೇಲಿ ಮಾಡಿರೋ ಅಂಥದ್ದು. ಹಾಗಾಗಿ ಎಲ್ಲರೂ ಇಷ್ಟಪಟ್ಟರು, ಚೆನ್ನಾಗಿತ್ತು. ಅಂದರೆ ನಾನು ಡೆಕೋರೇಷನ್ಗೆ ಅಂತ ಹೊರಗಡೆಯಿಂದ ಯಾವುದನ್ನು ತರಿಸಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಮನೇಲಿ ಏನಿತ್ತು ಅದರಲ್ಲೇ ಮಕ್ಕಳು ಇಷ್ಟಪಡೋ ಥರ, ಹಸ್ಬೆಂಡ್ ಇಷ್ಟಪಡೋ ಥರ ಮಾಡಿದ್ದೀನಿ. ಅವ್ರಿಗೂ ಖುಷಿ ಆಯಿತು. ಮಾಡ್ತೀಯ ಅಂದ್ಕೊಂಡಿದ್ದೆ, ಬಟ್ ಈ ರೀತಿಯಾಗಿ ಮಾಡ್ತೀಯ ಅಂದ್ಕೊಂಡಿರಲಿಲ್ಲ, ತುಂಬ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿದ್ರು. ಸ್ವೀಟೂ ಅಷ್ಟೇ, ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ನಾನು ಮಾಡಿದ ಫಸ್ಟ್ ಟೈಮ್ ಅಲ್ವಾ, ಮಕ್ಕಳಂತೂ ಎಷ್ಟು ಖುಷಿಪಟ್ಟರು ಅಂದರೆ, ಈ ಥರ ಸಣ್ಣ ಸಣ್ಣ ಖುಷಿನ ನಾವು ಯಾಕೆ ಕಳ್ಕೊಬೇಕಲ್ವ. ಮಕ್ಳು ಇಷ್ಟಿಷ್ಟ ಹೊರಗಡೆನೇ ಕರ್ಕೊಂಡೋಗಿ ಅವ್ರಿಗೆ ಖುಷಿ ಪಡಿಸ್ಬೇಕು ಅಂತೇನಿಲ್ಲ. ನನಗನ್ನಿಸ್ತು ಎಷ್ಟು ಖುಷಿಪಟ್ರಲ್ವ ಮನೇಲೇ ಮಕ್ಕಳು ಅಂತ. ಹಾಗಾಗಿ ನಾವು ಸ್ವಲ್ಪ ಈ ಥರ ಒಂದು ಸ್ವಲ್ಪ ಈ ರೀತಿ ಎಲ್ಲ ಸೆಲೆಬ್ರೇಷನ್ಗಳನ್ನ ಮಾಡೋದ್ರಿಂದ ಇದಕ್ಕೇನು ಜಾಸ್ತಿ ಖರ್ಚು ಮಾಡಿಲ್ಲ ಅಲ್ವ ನಾನು. ಹಾಗಾಗಿ ಅವ್ರ ಮಧ್ಯೆ ಏನೋ ಒಂದು ಪ್ರೀತಿ ವಿಶ್ವಾಸ ಅನ್ನೋದೆಲ್ಲ ಬರುತ್ತೆ, ನಮ್ಮ ಮಧ್ಯೆ ಬಾಂಡಿಂಗ್ ಎಲ್ಲ ಚೆನ್ನಾಗಿರುತ್ತೆ. TV ಮೊಬೈಲು ನೋಡ್ಕೊಂಡು ಊಟ ಮಾಡೋದಕ್ಕಿಂತ ಈ ರೀತಿಯಾಗಿ ಕೂತ್ಕೊಂಡು ಈ ರೀತಿ ಬೆಳಕಲ್ಲಿ ಊಟ ಮಾಡೋದ್ರಿಂದ ಒಂದು ಸ್ವಲ್ಪ ಬಾಂಧವ್ಯ ಅನ್ನೋದು ಗಟ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಥರದನ್ನೆಲ್ಲ ಯಾಕೆ ಮಿಸ್ ಮಾಡ್ಕೊಳ್ಳೋದಲ್ವ. ಇನ್ನು ಸಿಂಪಲ್ಲಾಗಿ ಈ ರೀತಿಯಾಗಿ ನಮ್ಮ ಮನೆಯವರ ಬರ್ತಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.